ಯಾರ ಮತವೂ ರದ್ದಾಗಲ್ಲ. ಚಿಂತಾಮಣಿಯಲ್ಲಿ ಎಸ್ಐಆರ್ ಅಪಪ್ರಚಾರದ ವಿರುದ್ಧ ಗುಡುಗಿದ ಬಿಜೆಪಿ ಮುಖಂಡ ವೇಣುಗೋಪಾಲ್. ಎಸ್ಐಆರ್ ಕುರಿತ ಅಪಪ್ರಚಾರಕ್ಕೆ ಕಿವಿಗೊಡದಂತೆ ಬಿಜೆಪಿ ಮುಖಂಡ ದೇವನಹಳ್ಳಿ ವೇಣುಗೋಪಾಲ್ ಕರೆ. ಚಿಂತಾಮಣಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಮತ್ತು ಬೂತ್ ಸಶಕ್ತೀಕರಣ ಪ್ರಕ್ರಿಯೆಗಳ ಕುರಿತು ಸಾರ್ವಜನಿಕರಲ್ಲಿ ಹರಡಲಾಗುತ್ತಿರುವ ತಪ್ಪು ಮಾಹಿತಿ ಹಾಗೂ ಅಪಪ್ರಚಾರಗಳಿಗೆ ಕಿವಿಗೊಡಬೇಡಿ ಎಂದು ಬಿಜೆಪಿ ಮುಖಂಡ ದೇವನಹಳ್ಳಿ ವೇಣುಗೋಪಾಲ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಚಿಂತಾಮಣಿ ನಗರದ ವಾರ್ಡ್ ಸಂಖ್ಯೆ 22 ಮತ್ತು 24ರಲ್ಲಿ ನಗರ ಮಂಡಲ ಬಿಜೆಪಿ ವತಿಯಿಂದ ಆಯೋಜಿಸಲಾಗಿದ್ದ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಹಾಗೂ ಬೂತ್ ಸಶಕ್ತೀಕರಣ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆಯ ಮುಖ್ಯ ಉದ್ದೇಶ ಯಾರದ್ದೇ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವುದಲ್ಲ, ಬದಲಾಗಿ ಮೃತಪಟ್ಟವರು, ಬೇರೆಡೆಗೆ ವಲಸೆ ಹೋದವರು ಮತ್ತು ಒಂದಕ್ಕಿಂತ ಹೆಚ್ಚು ಕಡೆಗಳಲ್ಲಿ ಹೆಸರು ಹೊಂದಿರುವವರನ್ನು ಗುರುತಿಸಿ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸುವುದು ಮತ್ತು ಶುದ್ಧೀಕರಿಸುವುದಾಗಿದೆ. ಕೆಲವು ರಾಜಕೀಯ ಪಕ್ಷಗಳು, ವಿಶೇಷವಾಗಿ ಕಾಂಗ್ರೆಸ್, ಮತದಾರರಲ್ಲಿ ತಪ್ಪು ಮಾಹಿತಿ ಹರಡಿ ಗೊಂದಲ ಸೃಷ್ಟಿಸುತ್ತಿವೆ. ನಿರ್ದಿಷ್ಟ ಸಮುದಾಯಗಳ ಮತಗಳನ್ನು ತೆಗೆದುಹಾಕಲಾಗುತ್ತಿದೆ ಎಂಬುದು ಸಂಪೂರ್ಣ ನಿರಾಧಾರ ಆರೋಪ. ಭಾರತೀಯ ನಾಗರಿಕರ ಪ್ರತಿಯೊಬ್ಬರ ಮತದಾನದ ಹಕ್ಕು ಸುರಕ್ಷಿತವಾಗಿರುತ್ತದೆ. ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಮತ್ತು ವಿವರಗಳು ಸರಿಯಾಗಿವೆಯೇ ಎಂದು ಪರಿಶೀಲಿಸಿಕೊಳ್ಳಬೇಕು. ಅಗತ್ಯವಿದ್ದಲ್ಲಿ ಅಗತ್ಯ ಫಾರಂಗಳನ್ನು ಭರ್ತಿ ಮಾಡಿ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷ ಗೋವಿಂದರಾಜ್, ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಬೈ, ಪ್ರಧಾನ ಕಾರ್ಯದರ್ಶಿ ಮನೋಹರ್, ಆಗ್ನೇಯ ಪದವೀಧರ ಕ್ಷೇತ್ರದ ಸಂಚಾಲಕ ನಾಗರಾಜ್, ಸಹ ಸಂಚಾಲಕ ದೇವರಾಜ್, ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ ಗಾಜಲ್ ಶಿವ, ಯುವ ಮೋರ್ಚಾ ಅಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತು ಯುವಕರು ಸ್ಟ್ರೈಕ್ ಮಾಡಿದ್ರು. ಏನ್ ತಪ್ಪು ಬಿಜೆಪಿದು ಅನ್ನೋದು ನನಗೂ ಅರ್ಥವಾಗಿಲ್ಲ. ನೀಟ್ ಪ್ರಶ್ನೆ ಪತ್ರಿಕೆ ಬಂತು, ಸೋರಿಕೆ ಆಯ್ತು, ಅವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕಿದ್ರು. ಅವ್ರನ್ನ ತಗೊಂಡೋಗಿ ಅವ್ರಿಗೆ ಏನ್ ಕೊಡಬೇಕು ಅನ್ನೋದು ಕೊಟ್ಟರು. ನೆಕ್ಸ್ಟ್ ನೀಟ್ ಪರೀಕ್ಷೆ ಮಾಡಿದ್ರು. ಅವ್ರು ಮಾಡಿದಂಥವ್ರು, ಮೆಡಿಕಲ್ಗೆ ಬಂದವರು, ಏನಕ್ಕೆ ಬಂದವರು, ಅವರೆಲ್ಲ ಸೇರ್ಕೊಂಡ್ರು. ಇವರು ಸ್ಟ್ರೈಕ್ ಮಾಡಿದ್ರು. ಪ್ರಧಾನವ್ರನ್ನ ತೆಗಿಬೇಕು ಅಂತ ಸ್ಟ್ರೈಕ್ ಮಾಡಿ ಕಳಂಕನ ನರೇಂದ್ರ ಮೋದಿ ಮೇಲೆ ಒರೆಸಬೇಕು ಅಂತ ಸ್ಟ್ರೈಕ್ ಮಾಡಿದ್ರು. ಅಷ್ಟೇ ಬಿಟ್ರೆ ಇನ್ನು ಪ್ರಧಾನರನ್ನ ಇವತ್ತು ಅವರು ಒಂದು ಯೂತ್ ಆಗಿ ಬಂದು ಈ ಪ್ರಶ್ನೆ ಪತ್ರಿಕೆ ಸೋರಿ ಇರೋದನ್ನ ಅವರು ಎತ್ಕಟ್ಟಿ ಇವತ್ತು ಆ ಉನ್ನತ ಸ್ಥಾನಕ್ಕೆ ಬಂದಂತ ಪ್ರಧಾನ ಧರ್ಮೇಂದ್ರ ಪ್ರಧಾನ್ ಅಂತ ಹೇಳ್ಬಿಟ್ಟು ಒಡಿಶಾ ಚೀಫ್ ಮಿನಿಸ್ಟರ್ ಆಗಬೇಕಾಗಿತ್ತು. ಅವರ ಬಾಲ್ಯದಿಂದ ಬಂದಂತದ್ದು ನೆರಳು. ಅವರು ಮಾಡಿದಂತ ಒಳ್ಳೆ ಕೆಲಸಕ್ಕೆ ಇವರು ಸ್ಟ್ರೈಕ್ ಮಾಡಿ ಅದಕ್ಕೇನಾಯ್ತು? ಇವಾಗ ದೇಶ ಅವರೇ ಏನಂದ್ರು, ನನಗೊಬ್ಬನಿಗೋಸ್ಕರ ಯಾಕೆ ಸ್ಟ್ರೈಕ್ ಮಾಡ್ತೀನಿ, ನನ್ನ ರಾಜೀನಾಮೆ ನಾನೇ ಕೊಡ್ತೀನಿ, ಪದವಿ ಯಾವತ್ತಿದ್ರು ಹುಡ್ಕೊಂಡ್ ಬರುತ್ತೆ, ನಂಕ ನಾನು ಮಾಡೋ ಒಳ್ಳೆ ಕೆಲಸಕ್ಕೆ ಬರುತ್ತೆ. ಏನು ಸಾಧನೆ ಆಯ್ತು? ಅವರೇ ಶಿಕ್ಷೆ ಕೊಡಿಸಿ, ಅವರೇ ತೆಗಿಸಿ, ಯಾವುದೇ ಒಂದು ಮಗುಗೆ ಅನ್ಯಾಯ ಹಾಕೂಡ್ದು, ನೀಟ್ ತಿರುಗಿ ಎಕ್ಸಾಮ್ ನೀಟ್ ಬರೆಸಿ ತಿರುಗಿ ಕಂಪ್ಯೂಟರೀಕರಣ ಮಾಡಿ ಇವತ್ತು ಅವ್ರು ಮಾಡಿರೋ ರಿಸಲ್ಟ್ ಅವ್ರಿಗೆ ಸಿಕ್ಕಬೇಕು ಅನ್ನೋದನ್ನ ಇವತ್ತು ಯಾವುದೇ ಭ್ರಷ್ಟಾಚಾರ ಇಲ್ದಿರ ಬರ್ತಾ ಇರುವಂತ ಸರ್ಕಾರ. ಯಾರು ಏನೇ ಮಾಡಿದ್ರು ಸರ್ಕಾರನ ಅಲ್ಲಾಡ್ಸಕ್ಕಾಗಲ್ಲ, ನಿಷ್ಠಾವಂತರನ್ನ ಕೊಂಡ್ಕೊಳಕ್ಕಾಗಲ್ಲ. ಯಾರು ಮನ್ಸು ಮಾಡಿ ಯಾವ್ದು ಕೋಟ್ ಹಾಕ್ಬೇಕು ಅನ್ನೋದು ನಾವು ಓಟ್ ಚೇಂಜ್ ಮಾಡಕ್ಕಾಗಲ್ಲ. ಬಟ್ ಈ ದೇಶದಲ್ಲಿ ನಾವು ಇರಬೇಕು ಅಂದ್ರೆ, ಈ ದೇಶ ಉದ್ಧಾರ ಆಗಬೇಕು. ಈ ದೇಶದಲ್ಲಿ ಪ್ರತಿಯೊಬ್ಬರು ನಾವು ನಿತ್ಯ ಊಟಗಳಾಗ್ಲಿ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ ಎಲ್ಲ ಇವತ್ತು ದೇಶ ಸುಭದ್ರವಾಗಿರ್ಬೇಕು ಅಂದ್ರೆ ಬಿಜೆಪಿ ಸರ್ಕಾರ ಬೇಕು. ಈ ಸರ್ಕಾರ ಇಲ್ದಿದ್ ಯಾವುದೇ ಸರ್ಕಾರ ಬಂದ್ರು 2 ದಿವಸ ನಿಲ್ಲಲ್ಲ, ದೇಶ ಹಾಳಾಗುತ್ತೆ. ಇದು ಅರ್ಥ ಮಾಡ್ಕೊಬೇಕು. SRI ಬಗ್ಗೆ ಆಗ್ಲಿ, ಇನ್ನೊಂದ್ರ ಬಗ್ಗೆ ಆಗ್ಲಿ, ಮಾಡ್ತಾ ಇರುವಂತ ಕೆಲಸ ಆಗ್ಲಿ, ಯಾವುದೇ ಒಂದು ಮನೆಗೆ ಗಲ್ಲಿಗೆ ಹೋಗಿ ಕೆಲಸ ಮಾಡಿ ಅಂತಾರೆ. ಯಾರೇ ರಾಜಕೀಯ ವ್ಯಕ್ತಿ ಆದವನು ಮನೆಗೂ ಇವಾಗ ಹೋಗ್ಬೇಕು. ನಿಂದ ಎಷ್ಟು ಮನೆ ನೋಡ್ದಂಗಾಯ್ತು, ವಿಚಾರಿಸ್ದಂಗಾಯ್ತು. ಇವತ್ತು ಮನೆಗೂ ವೋಟ್ ಲಿಸ್ಟ್ ತಲುಪಿಸುವಂತ ಇದು ಕೆಲಸ ಮಾಡಿದ್ದಾರೆ. ಫೋಟೋನಿಂದ ಮೊದಲು ಎಲ್ಲೋ ಇತ್ತು, ಹುಡುಕಿ ವೋಟ್ ಹಾಕ್ಬೇಕಾಗಿತ್ತು. ಚುನಾವಣೆ ಆಯೋಗ ಬರ್ತಾ ಮಾಡ್ತಾ ಇರುವಂತ ಕೆಲಸ. ನಿನ್ನ ಮನೆಗೆ ನಿನ್ನ ಫೋಟೋಗಳು ಬರ್ತಾ ಇದಾವೆ. ನೆಕ್ಸ್ಟ್ ಕಲರ್ ಫೋಟೋಗಳು ಬಂದು ನಿನ್ನ ಮನೆಗೆ ನೀನು ವೋಟ್ ಹಾಕಿದ್ದೀಯಾ? ಪ್ರತಿಯೊಬ್ಬನ ಹಕ್ಕು ವೋಟ್ ಹಾಕ್ಬೇಕು. ಎಲೆಕ್ಷನ್ ಹೋಗಿದ್ಯಾ, ವೋಟ್ ಹಾಕಿದ್ದೀಯಾ? ವೋಟ್ ಹಾಕಿಲ್ಲ ಅಂದ್ರೆ ಏನು ಮಾಡೋದು ಅಂತ ಅದನ್ನೂ ಚಿಂತೆ ಮಾಡ್ತಾ ಇದ್ದೀವಿ. ಸೌಲಭ್ಯಗಳು ಯಾರಿದ್ದಾರೆ, ಬಡವರು ಯಾರಿದ್ದಾರೆ, ಅವ್ರಿಗೆ ಏನೇನು ಸೌಲಭ್ಯಗಳು ಕೊಡಬೇಕು, ಕೇಂದ್ರ ಸರ್ಕಾರ ಏನ್ ಸೌಲಭ್ಯ ಕೊಟ್ಟು ಅವ್ರ ಅಕೌಂಟ್ ದುಡ್ಡು ಹೋಗ್ಬೇಕು, ಜನಧನ್ ಅಕೌಂಟ್ಗಳು ಮಾಡಿಸೋದು, ಪ್ರತಿಯೊಬ್ಬನಿಗೂ ಅಕೌಂಟ್ಗಳು ಇರಬೇಕು ಅಂತ ರೂಪಾಯಿ ಇದ್ದೀರಾ? ಕೇಂದ್ರ ಸರ್ಕಾರ ಇವತ್ತು ಹುಟ್ಟೋ ಮಗುವಿನಿಂದ ಹಿಡಿದು ಇವತ್ತು 80 ವರ್ಷದ ಹಿರಿಯನ ತನಕ ಏನೇನು ಕೊಡಬೇಕು? ಇವ್ರಿಗೆ ವಿದ್ಯಾಭ್ಯಾಸ ಏನು ಕೊಡಬೇಕು? ಹೆಣ್ಣು ಮಗಳಿಗೆ ಬಾಳೆಂತಿ ಆದ್ರೆ ಏನು ಕೊಡಬೇಕು? ಊರಲ್ಲಿ ನರೇಗಾ, ಊರಲ್ಲಿ ಅವ್ನು ಜೀವನ ಮಾಡೋದಕ್ಕೆ ನರೇಗಾ ಅನ್ನೋದು ಏನು ಕೊಡಬೇಕು? 10,000 ರೂಪಾಯಿನಿಂದ 50,000 ರೂಪಾಯಿ ತನಕ, ₹1,00,000 ತನಕ ಸಣ್ಣ ವ್ಯಾಪಾರಿಗಳಿಗೆ ಏನು ಕೊಡಬೇಕು? ಅವ್ರಿಗಾದ್ಮೇಲೆ ವಿಶ್ವಕರ್ಮ ಯೋಜನೆಯಲ್ಲಿ 1 ಲಕ್ಷದಿಂದ 3 ಲಕ್ಷ ತನಕ ಏನು ಕೊಡಬೇಕು? ಅವರಿಗೆ ಆದ್ಮೇಲೆ
ಮುದ್ರಾ ಯೋಜನೆಯಲ್ಲಿ 10 ಲಕ್ಷದಿಂದ 30 ಲಕ್ಷ ತನಕ ಲೋನ್ ತಗೊಂಡು ವಿದ್ಯಾಭ್ಯಾಸ ಮಾಡುವಂತವ್ರಿಗೆ ಯುವಕರಿಗೆ ಲೋನ್ ಹೆಂಗ್ ಕೊಡಬೇಕು, ಇವ್ರಿಗೆ ಉದ್ಯೋಗಗಳು ಹೆಂಗ್ ಕೊಡಬೇಕು, ಆತ್ಮನಿರ್ಭರ ಅಂದ್ರೆ ದೊಡ್ಡ ಇವು ಹಡಗುಗಳು, ಸ್ಟೀಮರ್ಗಳು, ಫ್ಲೈಟ್ಗಳು ಮಾಡುವಂಥದ್ದು ಇಲ್ಲೇ. ಇವತ್ತು ಅದು ಬಿಟ್ಟಿದ್ದು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಪ್ರತಿ ಫ್ಯಾಕ್ಟ್ರಿಗಳು ಇಲ್ಲೇ. ಇವತ್ತು ಐಫೋನ್ ಫ್ಯಾಕ್ಟ್ರಿ 50,000 ಇಂಥ ಫ್ಯಾಕ್ಟ್ರಿಗಳು 100 ಫ್ಯಾಕ್ಟ್ರಿಗಳು ದೇಶದಲ್ಲಿ ಬರ್ತಾ ಇದೆ. ಎಲ್ಲ ಯುವಕರಿಗೂ ಉದ್ಯೋಗ ಕೊಡಬೇಕು. ರೈತನು ಕಿಸಾನ್ ವ್ಯಕ್ತಿ ಇವತ್ತು ಮುಂದೆ ಬರಬೇಕು. ಯಾವತ್ತು ರೈತನ ಬಡವನಾದ್ರೆ ದೇಶ ಬಡತನ ಆಗ್ತದೆ ಅಂತ ಹೇಳ್ಬಿಟ್ಟು ರೈತನ ಬಗ್ಗೆ ಇವತ್ತು ಯೂರಿಯಾ ಇಲ್ಲೇ ಉತ್ಪತ್ತಿ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಅವನ ಅಕೌಂಟ್ಗೆ ರೂಪದಲ್ಲಿ 6,000 ರೂಪಾಯಿ ದುಡ್ಡು ಹಾಕೋದ್ರಿಂದ ಹಿಡಿದು ಅವನಿಗೆ ಮೂಲಭೂತ ಸೌಕರ್ಯಗಳು, ಕೃಷಿ ಮಾರ್ಕೆಟ್ಗಳು ಸ್ಥಾಪನೆ ಮಾಡಿ ಅವ್ರಿಗೆ ಸೌಕರ್ಯ ಕೊಡೋದ್ರಿಂದ ಹಿಡಿದು ಕೇಂದ್ರ ಎಲ್ಲ ಕಡೆ ಯೋಚನೆ ಮಾಡಿ ಎಲ್ಲ ರಾಜ್ಯ ಸರ್ಕಾರಕ್ಕೂ ಸಬ್ಸಿಡಿಗಳು ಒದಗಿಸ್ತದೆ. ಇವೆಲ್ಲ ಮಾಡ್ತಾ ಇರೋದು ಬಿಜೆಪಿ ಪಕ್ಷ. ಈ ಪಕ್ಷಕ್ಕೆ ಏನಪ್ಪಾ, ನಾವು ದೇಶ ಉಳಿಸಬೇಕು, 1 ಅವರ್ ಕೆಲಸ ಮಾಡಿ 18 ಅವರ್ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾರೆ, ನಮ್ಮ ಕಾರ್ಯಕರ್ತರು 1 ಅವರ್ ಕೆಲಸ ಮಾಡುವಂತ ನಾವು ತಿಳ್ಕೊಬೇಕು. ತಿಳ್ಕೊಂತ ಇವತ್ತು ನಮಗೆ MLC ಎಲೆಕ್ಷನ್ ಬಂದಿದೆ. ತಂಗಿ ಅಣ್ಣ ತಮ್ಮನ್ನು ಪಕ್ಕದಾಗಿರೋದ್ರು ನಮ್ಗೊಂದು ಓಟ್ ಹಾಕೋಣ ಅಣ್ಣ. MLC ಪಕ್ಷದಲ್ಲಿ ನಮ್ಗೆ MLC ಬುದ್ಧಿಮಂತರ ಕ್ಷೇತ್ರ, ಅದು ಮೇಲ್ಮನೆಯಲ್ಲಿ 224 ಸದಸ್ಯರಿದ್ರೆ 3ನೇ 1 ಭಾಗ ಅಂತ 75 ಸದಸ್ಯರು ಎಲ್ಲಾ ರಂಗದಲ್ಲೂ ತೆಗೆದುಕೊಂತಾರೆ. ಆ 75 ಸದಸ್ಯರು ಮೇಲ್ಮನೆಯಲ್ಲಿ ಇರ್ತಾರೆ. ಮೇಲ್ಮನೆ ಅವ್ರು ಏನೇ ಬಂದ್ರು ಕೆಳಗಿನ ಮನೆಯಲ್ಲಿ ಆದ್ರೂ ಮೇಲಿನ ಮನೆಯಲ್ಲಿ ಪಾಸ್ ಆಗೋದಕ್ಕ ಯಾವುದೇ ಬಿಲ್ಲು ಊರ್ಜಿತಲ್ಲ. ಅವರು ಸೇಮ್ MLA. ಅದು MLC ಅಂತೇಳಿ ಪದವೀಧರರ ಕ್ಷೇತ್ರ ಅಂತ. ಇಲ್ಲಿಂದ ಹಿಡಿದು ಇಲ್ಲಿ ಒಂದು ಓಟ್ ಹಾಕಿದ್ರೆ ನಮಗೆ ಕೋಲಾರ ಡಿಸ್ಟಿಕ್ನಿಂದ ಹಿಡಿದು ದಾವಣಗೆರೆ ತನಕ ನಮ್ಗೆ ಇದು ಓಟು. ಇದು ದೊಡ್ಡ ಕ್ಷೇತ್ರ. ಇದೇನು ಅಂದ್ರೆ ಯಾರು ಪದವೀಧರರು ಇರ್ತಾರೆ 36 ಕ್ಷೇತ್ರಗಳು ಸೇರಿ, ಹರಪನಹಳ್ಳಿ ದಾವಣಗೆರೆಯಲ್ಲಿ 3 ಕ್ಷೇತ್ರ ಸೇರಿ ಇಲ್ಲಿಂದ 36 ಕ್ಷೇತ್ರಗಳು ಸೇರಿ 36 ಕ್ಷೇತ್ರಗಳಿಗೆ ಒಂದು ಪದವೀಧರ MLC. 36 ತಾಲೂಕುಗಳು ಓಡಾಡಬೇಕು. ಅವರು ಮುಂದೆ ಭಾನುವಾರ ದಿವಸ ಬರೋರಿದ್ದಾರೆ, ಫಂಕ್ಷನ್ ಇದ್ದಾರೆ. ಎಲ್ಲರೂ MLC ಓಟ್ ಹಾಕಿರುವಂತವ್ರನ್ನ 50 ಜನ 100 ಜನ ಕರ್ಕೊಂಡ್ಬರುವಂತ ಕೆಲಸ ಆಗಬೇಕು. ಅವರು ಬರ್ತಾರೆ. ಅವರು 36 ಕ್ಷೇತ್ರ ಓಡಾಡಕ್ಕಾಗಲ್ಲ ಅಂತ ನಮ್ಮ ತಾಲೂಕುಗಳು ನಾವೇ ಓಡಾಡಬೇಕು. ಹಿರಿಯರು ಅನುಭವ ಇದ್ದಂಥ ಯಂಗ್ಶಿವರ್ ರಿಟರ್ನರ್ ಆಗ್ಬೋದು, ಸ್ಕೂಲ್ಗಳವರು, ಅವರು ಅನುಭವ ಇರುವಂಥವ್ರು ಎಲ್ಲರ ಜೊತೆಲೂ ಕೆಲಸ ಮಾಡೋಣ. MLCನ ಗೆಲ್ಸ್ಕೊಳ್ಳೋ ಕೆಲಸ ಮಾಡೋಣ. ಅವರಿಗೆ ಅತಿ ಹೆಚ್ಚಾಗಿ ಓಟ್ ಬಿಡಬೇಕು. ನಮ್ಮವ್ರು ಯಾರ್ಯಾರು ಓಟ್ ಮಾಡಿದ್ದೀರಿ ಅವನ್ನೆಲ್ಲ ಅವ್ರನ್ನೇ ಕಮಿಟಿಗಳು, ಬೂತ್ ಕಮಿಟಿಗಳಾಗಿ ಮಾಡಿ ಅವ್ರ ಮುಖಾಂತರ ಓಟ್ ಹಾಕುವಂಥ ಸಂಪ್ರದಾಯದಲ್ಲಿ ನಾವು ಹೋಗೋಣ. ಇವತ್ತು ಚಿಂತಾಮಣಿ ತಾಲೂಕಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬಂದಿದೆ. ಅದಕ್ಕೆ ನಾರ್ತ್ ಯೂನಿವರ್ಸಿಟಿ ಅಂತೇಳಿ ಇದು ಮಾಡಿದ್ದಾರೆ. ಅದನ್ನು ಕೈವಾರದ ನಮ್ಮ ಶ್ರೇಷ್ಠ ಯೋಗಿ ಗುರುಗಳಾದಂಥ ಯೋಗಿ ನಾರಾಯಣಪ್ಪನವರ ಹೆಸರಿಕೆ ಇವತ್ತು ಆ ಯೂನಿವರ್ಸಿಟಿಗೆ ಯೋಗಿ ನಾರಾಯಣೇಂದ್ರ ಯೂನಿವರ್ಸಿಟಿ ಅಂತ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಮನವಿ ಪತ್ರನೂ ಕೊಡೋದು ರೆಡಿ ಮಾಡಿದ್ದೀರಿ. ಅದು ಜಯರಾಮ್ ಅವ್ರಿಗೂ ಒಂದು ಕೊಡ್ತೀರಿ, ಸರ್ಕಾರಕ್ಕೂ ಒಂದು ಕೊಡ್ತೀರಿ. ದಯವಿಟ್ಟು ಯೋಗಿ ನಾರಾಯಣೇಂದ್ರ ಅಂತ ಅವ್ರ ಹೆಸರಿಕೆ ಮಾಡಬೇಕು. ಇವತ್ತು ಕೆಂಪೇಗೌಡ ಏರ್ಪೋರ್ಟ್ ಯಾವ ಥರ ಇಕ್ಕಿದ್ರೋ ಆ ಥರ ನಮ್ಮ ಚಿಂತಾಮಣಿಯಲ್ಲಿ ಕೈವಾರದಲ್ಲಿ ಇರೋದ್ರಿಂದ, ಅದು ಬಂದಿರೋದ್ರಿಂದ ಅದನ್ನು ಅವ್ರ ಹೆಸರಿಕಬೇಕು ಅಂತೇಳಿ ಈ ಮೂಲಕ ತಿಳಿಗೊಳಿಸ್ತಾರೆ. ಪಕ್ಷವನ್ನ ಸಂಘಟನಾತ್ಮಕವಾಗಿ ಬಲಗೊಳಿಸಬೇಕಾಗಿರ್ತಕ್ಕಂಥದ್ದು ಇಲ್ಲಿನ ಕಾರ್ಯಕರ್ತರ ಪಡೆ. ಆ ಒಂದು ಕಾರ್ಯಕರ್ತರ ಪಡೆಯನ್ನು ಗಟ್ಟಿಗೊಳಿಸಿ ನಮ್ಮ ಭಾರತೀಯ ಜನತಾ ಪಕ್ಷವನ್ನ ಸಂಯುಕ್ತಗೊಳಿಸಿ ಮುಂದಿನ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ನಮ್ಮ ವಾರ್ಡ್ ಚುನಾವಣೆಗಳಾಗಿರ್ಬೋದು, ಇಲ್ಲಾಂದ್ರೆ ಮುಂದಿನ MLA ಚುನಾವಣೆ ಆಗಿರ್ಬೋದು, ಅಥವಾ MLC ಚುನಾವಣೆ ಆಗಿರ್ಬೋದು, ಯಾವುದೇ ಚುನಾವಣೆ ಇರಲಿ, ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಪ್ರಬಲವಾಗಿ ಸದೃಢಗೊಳಿಸ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿನ ಎಲ್ಲ ಕಾರ್ಯಕರ್ತರಲ್ಲಿ ನಾನು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ಲೀಡರ್ಗಳೇ ಯಾರು ಕಡಿಮೆ ಇಲ್ಲ. ಗೋಪಿಯಣ್ಣ ಹೇಳ್ತಾ ಇರ್ತಾರೆ, ನಾನಿಲ್ಲದೆ ಇದ್ರೆ ಏನು, ನೀವೆಲ್ಲ ನನಗಿಂತ ಶಕ್ತಿಶಾಲಿ ಇರೋರು ಏನೋ ಕೆಲಸ ಮಾಡೋದು ಯಾವುದಕ್ಕೆ ಬೇಕಾ. ಫಸ್ಟು ನೀವು ಹೋಗಿ ವಾರ್ಡ್ ಹೋಗಿ ಬೂತ್ ವಿಸಿಟ್ ಮಾಡಿ, ಎಲ್ಲ ಮನೆಗೂ ಹೋಗಿ ಅವ್ರ ಕಷ್ಟ ಸುಖನ ವಿಚಾರಿಸಿ ನನ್ನ ಹತ್ರ ಬನ್ನಿ. ಅವ್ರಿಗೇನು ಸಮಸ್ಯೆ ಆಯಿತು ಅವ್ರದ್ದು ಹೇಳಿ, ನೀವು ಬಂದು ಹೇಳಿ, ನಾನು ಮಾಡ್ಕೊಡ್ತೀನಿ ಅಂತ ನಮ್ಮ ಗೋಪಿಯಣ್ಣವರು ಬಂದಾಗೆಲ್ಲ ಅದೇ ಮಾತು ಹೇಳ್ತಾರೆ. ನೀವು ಫಸ್ಟ್ ಮನೆಗೆ ಹೋದಾಗ ಗೊತ್ತಾಗುತ್ತೆ ನಿಮ್ಮ ಸಮಸ್ಯೆಗಳೇನೈತೆ, ವಾರ್ಡಲ್ಲಿ ಸಮಸ್ಯೆಗಳೇನೈತೆ, ಬೂತಲ್ಲಿ ಸಮಸ್ಯೆಗಳೈತೆ ಏನೈತೆ, ಇವೆಲ್ಲ ಹೇಳ್ತಾ ಇರ್ತಾರೆ.
ಹಂಗಂತ ಎರಡು ಮಾತು ಮಾತಾಡೋಕ್ಕೆ ನೋಡ್ತಿರೋರು ಇರ್ತಾರೆ. ಅಣ್ಣ ನಮಸ್ಕಾರ. ಸ್ಟೇಜ್ ಮುಂದೆ ಕೂತಿರೋರು ಎಲ್ಲರಿಗೂ. ನನಗೆ ಹಿಂದಿನ ವರ್ಷ ಒಂದು ಅವಕಾಶ ಕೊಟ್ಟಿದ್ದರು, ಅದನ್ನು ನಾನು ಸರಿಯಾಗಿ ಮಾಡಿಕೊಟ್ಟಿದ್ದೀನಿ ಅಂತೇಳಿ ಈ ವರ್ಷ ಕೂಡ ಇನ್ನೊಂದು ಜವಾಬ್ದಾರಿಯನ್ನು ಕೊಡ್ತಿದ್ದಾರೆ. ಅದನ್ನು ಏನು ಹೆಸರು ಏನಿಲ್ಲ ಅನ್ನೋದಕ್ಕಿಂತ ನಾನು ಕಾರ್ಯಕರ್ತನಾಗಿ ಅವ್ರು ಹೇಳೋದಕ್ಕಿಂತ ಹೆಚ್ಚಾಗಿ ಮಾಡಿಕೊಡ್ತೀನಿ ಅಂತೇಳಿ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ವಾರ್ಡ್ 24 ನಾವು ಏನಪ್ಪ ಅಂದರೆ ಮುಂದಿನ ಚುನಾವಣೆಯಲ್ಲಿ ನಮ್ಮ BJP ಪಕ್ಷವನ್ನು ಅತಿ ಹೆಚ್ಚಿನ ಮತಗಳಿಂದಲೇ ಗೆಲ್ಲಿಸಬೇಕಂತೇಳಿ ನಾವೆಲ್ಲರೂ ಸಡ್ಡವಾಗಿ ಕೆಲಸ ಮಾಡಿ ಈ ಪಕ್ಷಕ್ಕೆ ನಮ್ಮದು ಶ್ರಮ ಎಲ್ಲ ವಹಿಸಿ ಮುಂಬರುವ ಚುನಾವಣೆಯಲ್ಲಿ ಜಯಶೀಲ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಗೋಪಣ್ಣನ ನಾವು ಸತತವಾಗಿ ಕೆಲಸ ಮಾಡಬೇಕಂತ ಉದ್ದೇಶಿಸ್ತಾ ಇದ್ದೀವಿ. ನಮ್ಮನ್ನು ಈ ವಾರ್ಡ್ ಅಧ್ಯಕ್ಷರಾಗಿ ಮಾಡೋದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಕೆಲಸ ವೈಖರಿ ಮತ್ತು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ನಾವು ನಿಮ್ಮ ಗೆಲುವಿಗಾಗಿ ನಾವು ಶ್ರಮ ಪಡ್ತೀವಿ. SIR ಮತ್ತು MLC ಚುನಾವಣೆ ಇದ್ರ ಬಗ್ಗೆ ಮಾತಾಡುವಂಥ ಪ್ರಸ್ತಾಪ ಹೆಚ್ಚಾಗಿದೆ. ಇಲ್ಲಿ ಮಹಿಳೆಯರ ದಂಡ ಸೇರಿದ್ದೀರ, ಅಷ್ಟೇ ಮಟ್ಟಿಗೆ ಪುರುಷರು ಸೇರಿದ್ದೀರ. ಈ ವಾರ್ಡ್ ಸ್ವಲ್ಪ ಸ್ಪೆಷಲ್ ಆಗಿದೆ. ಇಲ್ಲಿ ಯೂತ್ ಜಾಸ್ತಿ ಇದೆ ಈ ವಾರ್ಡಲ್ಲೇ. ಈ ವಾರ್ಡ್ ನಮಗೆ BJPಗೆ ತುಂಬ ಪವರ್ಫುಲ್ ವಾರ್ಡ್ ಅಂತಲೇ ಹೇಳ್ಬೋದು. ಟೋನಲ್ಲಿ ಈ ವಾರ್ಡ್ ತುಂಬ ಪವರ್ಫುಲ್ಲು. ಹಂಗೆ ನಮ್ಮ ಒಂದು ತತ್ವ ಸಿದ್ಧಾಂತಗಳಿಗೆ ಇವರು ಕೈ ಜೋಡಿಸ್ಕೊತಾನೆ ಬಂದಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಮಾಡ್ತಾರೆ. ನಮ್ಮ ಶ್ರೀನಿವಾಸ ತಂಡ, ನಮ್ಮ ಬಾಬು ರೆಡ್ಡಿ ಆಗ್ಬೋದು, ಟ್ರೈನ್ ಆಗ್ಬೋದು, ತಂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಇದೇ ರೀತಿ ನೀವು ಒಂದು ಕೆಲಸ ಮಾಡಬೇಕು. SIR ಮನೆಗೆ ಹೋಗಿದೆಯಲ್ವ ಅಂತ ಫಸ್ಟು ನೋಡಬೇಕು, ಚೆಕ್ ಮಾಡಬೇಕು. ಕೆಲವು ಮನೆಗೆ ಫಾರಮ್ಸ್ ಎತ್ಕೊಂಡು ಹೋಗಿಲ್ಲ, ಎತ್ಕೊಂಡು ಹೋಗಿಲ್ಲ, ಅದು ನಾವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಆ್ಯಕ್ಚುಲಿ BLO ಸರ್ಕಾರ ಏನಿದೆಯೋ ಅವ್ರು ಬಂದು ಮನೆಗೆ ಅಲ್ಲೇ ಬರೆದು ಅಲ್ಲಿಂದಲೇ ತೊಗೊಂಡು ಹೋಗ್ಬೇಕನ್ನೋ ಕರ್ತವ್ಯ ಅವ್ರದ್ದು. ಇವಾಗ ಏನು ಮಾಡ್ತಾರೆ ಅಂದರೆ ಎಲ್ಲೊಂದು ಕಡೆ ಕೂತ್ಕೊಂತಾರೆ BLOಗಳು, ಅಲ್ಲಿ ಫಾರಮ್ ವಿತರಣೆ ಮಾಡ್ತಾರೆ. ನಿಮ್ಮ ಮನೆಗೆ ಇಷ್ಟು ಜನ ಊಟ ತೊಗೊಳ್ಳಿ ಅಂತ ಕೊಟ್ಬಿಟ್ಟು ಹೋಗ್ತಾರೆ. ಈ ಕೆಲಸ ಜಾಸ್ತಿ ಆಗಿದೆ. ನಮ್ಮ ಓಟು ನಮ್ಮ ಜವಾಬ್ದಾರಿ. ನಾವು ಯಾವ ವರ್ಷ ನಾವು ಓಟ್ ಹಾಕೋರು ಫಸ್ಟ್ ಇರಬೇಕು. ನಾವು ಓಟ್ ಯಾರಿಗೆ ಹಾಕಬೇಕು? ದೇಶನ ಮುನ್ನಡೆಸೋರು ಕರೆಕ್ಟಾಗಿ ವ್ಯಕ್ತಿ ನೋಡಿ ಹಾಕಬೇಕು. ಅಂಥ ವ್ಯಕ್ತಿ ಹಾಕಿದಾಗ ದೇಶ ಮುಂದೆ ಹೋಗುತ್ತೆ. ನಾವು ನಮ್ಮ ಒಂದು ಇದು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ದೇಶ. ಇದು ನೋಡಿದ್ರೆ ಡೆಲ್ಲಿ ದಂಗೆ ನೋಡಿದ್ರೆ ಯಾಕೆ ರಾಜೀನಾಮೆ ಕೊಟ್ಟರು ಪ್ರಧಾನವರು? ಆ ಹಿಂದೆ ಏನಿದೆ ರಹಸ್ಯ? ಇದೇನೋ ಬೆಳ್ಕೊಂಡು ಹೋಗಿದ್ರೆ ಏನು ತೊಂದರೆ ಆಗ್ತದೆ ದೇಶಕ್ಕೆ? ಎಷ್ಟೋ ಜನ ಕಾತ್ಕೊಂಡಿದ್ರು, ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಕಾತ್ಕೊಂಡಿದ್ರು. ಯಾಕೆ ಕಾತ್ಕೊಂಡಿದ್ರು? ದಂಗೆ ಎಬ್ಬಿಸ್ಬೇಕು ಎಲ್ಲ ಕಡೆನೂ, ದೇಶ ಎಲ್ಲ ಇದಾಗಬೇಕು, ಹೊಡಿಬೇಕು ದೇಶ ಎಲ್ಲ. ಈ ಒಂದು ಪರಿಸ್ಥಿತಿ ಮನೋಭಾವ ಇಟ್ಕೊಂಡಿದ್ರು. ಅವ್ರಿಗೆ ನಿರಾಶೆ ಆಗಿದೆ ಇವತ್ತು. ಸಾಮಾನ್ಯ ಅಲ್ಲ ಭಾರತೀಯ ಜನತಾ ಪಕ್ಷ ಇದಕ್ಕೆ ತಕ್ಕ ಒಂದು ಬೆಲೆ ಅವ್ರು ಯಾರು ಮಾಡಿದ್ದಾರೆ ಅನುಭವಿಸ್ಬೇಕಾದ ಮುಂದಕ್ಕೆ, ಅದು ಗ್ಯಾರಂಟಿ. ಹಾಗೆ ಮುಂದಿನ ಒಂದು ಚುನಾವಣೆ ಬರ್ತಾಯಿದೆ, MLC ಚುನಾವಣೆ. ಯಾವುದೇ MLC ಚುನಾವಣೆಗಳಾಗಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿನೇ ಗೆಲ್ತಾ ಇದ್ದದ್ದು ಮೊದಲು. ಈಗೂ ಅಷ್ಟೇ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಮೊದಲು ಜಯ ಸಿಗತ್ತೆ, ಅದು ಅನುಮಾನ ಇಲ್ಲ. ಆದರೆ ನಮ್ಮ ಕೆಲಸ ಜಾಸ್ತಿ ಇದೆ. ನಮ್ಮ ವಾರ್ಡುಗಳಲ್ಲೇ ನಮ್ಮ ಮನೆಗೆ ಇರ್ತಾರೆ ಡಿಗ್ರಿ ಮಾಡಿರೋರು. ನಾವು ಅದನ್ನೇ ನೋಡಿರೋಲ್ಲ, ಡಿಗ್ರಿ ಮಾಡಿ ನಮ್ಮ ಮನೆಗೆ ಇರ್ತಾರೆ. ನಾವು ಫಸ್ಟ್ ನಮ್ಮ ಮನೆಯನ್ನು ವಿಚಾರಿಸ್ಕೊಳ್ಳೋಣ ಫಸ್ಟು. ಆಮೇಲೆ ಮಿಕ್ಕಿದ್ದು ನಮ್ಮ ಮನೆಗಳಲ್ಲೇ ಇರ್ತಾರೆ ಮೊದಲು ಡಿಗ್ರಿ ಮಾಡಿರೋರು. ಅವ್ರು ನಾವೊಂದು 22 ಬೈ ಹೇಳ್ದಂಗೆ 22 ಇಸ್ವಿ ಹಾಗೆ 3 ವರ್ಷ ಆಗಿರ್ಬೇಕಂದ್ರೆ ಡಿಗ್ರಿ ಆಗಿ 3 ವರ್ಷ ಆಗಿರ್ಬೇಕು. 25 ಇವಾಗ 22 ಆಗಿರ್ಬೇಕು ಡಿಗ್ರಿ ಆಗಿ. ಆ ಹಿಂದಿನವ್ರಿಗೆ ನಾವು ಅವ್ರ ಮಾರ್ಕ್ಸ್ ಕಾರ್ಡ್ ತೊಗೋಬೇಕು. ಅಂದರೆ ಕಾನ್ವಿಕೇಷನ್ ಸರ್ಟಿಫಿಕೇಟ್ ಇಲ್ಲ ಅಂದಾಗ 3 ವರ್ಷದ ಡಿಗ್ರಿ ಸರ್ಟಿಫಿಕೇಟ್ಸ್ ತೊಗೋಬೇಕು. ಡಿಗ್ರಿ ಸರ್ಟಿಫಿಕೇಟ್ಸು ಒಂದು ಅರ್ಜಿ ಎಲ್ಲ ತೊಗೊಂಬಂದು ನೀವು ಈ ವಾರ್ಡ್ನ BLO ಯಾರು ನಮ್ಮ ಶಿವಕುಮಾರ್ ಇದ್ದಾರೆ, ಶಿವಕುಮಾರ್ ಕೊಡಬೇಕು. ಅವ್ರು ಕೊಡಬೇಕು. ಅವರು ಯಾವ ಹೊಸದಾಗಿ ಸೇರ್ಪಡೆ ಮಾಡ್ತಾರೆ. ಹಳೆಯವರು ನಿಮ್ಗೆ ಗೊತ್ತಿರುತ್ತೆ, ಯಾರು ಡಿಗ್ರಿ ಮಾಡಿದ್ದಾರೆ, ಯಾರು ವೋಟ್ರ್ ಇದ್ದಾರೆ ಅಂತ ಬಿಟ್ಟು. ಅಂಥ ವೋಟ್ರಿಗೆ ನಾವು ಫಸ್ಟು ಹೇಳಬೇಕು, ನಮಗಿಂತ ಕ್ಯಾಂಡಿಡೇಟ್ ಇವಾಗ ಆಗ್ತಾ ಇದ್ದಾರೆ ಸುರೇಶ್ ಕುಮಾರ್ ಅಂತ ಹೇಳ್ಬಿಟ್ಟು, ತುಂಬ ಒಳ್ಳೆ ಕ್ಯಾಂಡಿಡೇಟು ಅಂತ ಮನವರಿಕೆ ಮಾಡಿಕೊಟ್ಟು ಅವ್ರನ್ನ ನಾವು ನಮ್ಮ ಪಕ್ಷಕ್ಕೆ ನಮ್ಮ ಇದಕ್ಕೆ ಸೇರಿಸ್ಕೋಬೇಕು. ನಮ್ಮ ಇದಕ್ಕೆ ಬರೋಂಗೆ ಮಾಡ್ಕೋಬೇಕು ಅವ್ರನ್ನ.